ಪ್ರಿಯವಾದ ಸ್ವಾಗತ. ನಾನಿವತ್ತು ಹೃದಯ ಬಡಿತ ಇದು ನಿಂದೇನ ಕಥೆಯ 9ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೇನು ನಿಮ್ಮ ಬ್ಯಾಂಕ್ನಲ್ಲಿರುವ ಹಣ ಕಟ್ಟಾಗುವುದಿಲ್ಲ ಆಯಿತಾ, ಜೋಕ್ಸ್ ಅಪಾರ್ಟ್. ಹಾಗೆ ಕಥೆಯ ಬಗ್ಗೆ ಅನಿಸಿಕೆಗಳನ್ನು ಹೇಳಿ ಕಮೆಂಟ್ ಸೆಕ್ಷನಲ್ಲಿ, ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ. ಥೂ, ಹಾಳದವನು ಡಬ್ಬ ನನ್ನ ಮಗ, ಯಾವಾಗಲೂ ಬೈತಾನೆ ಇರ್ತಾನೆ, ಒಳ್ಳೆ ಗಂಟ್ಲಲ್ಲಿ ಕಪ್ಪೆ ಸಿಕ್ಕಿ ಹಾಕೊಂಡಿರೋರತ್ತ ಹಾಗ. ಅಯ್ಯೋ ದೇವ್ರೆ, ನಾನು ಬಂದು ಇವನ ಕೈಗೆ ಸಿಕ್ಕಿ ಹಾಕೊಂಡ್ಬಿಟ್ನಲ್ಲ. ಥೂ, ಅದ್ಯಾವ ಗಳಿಗೆಯಲ್ಲಿ ಬೆಂಗಳೂರಿನಿಂದ ಮೈಸೂರು ಬಸ್ ಹತ್ಕೊಂಡು ಬಂದು ಎಲ್ಲ ನನ್ನ ಕರ್ಮ ಎಂದು ಹೇಳಿ ಅವನಿಗೆ ಮನಸ್ಸಿನಲ್ಲಿಯೇ ಬೈಯುವ ಹುಡುಗಿ ಕೈಯಿಂದ ಹಣೆಗೆ ಚಚ್ಚಿಕೊಳ್ಳುವ ಹೊತ್ತಿಗೆ ಪ್ರಖ್ಯಾತನ ಗೆಳೆಯರಾದ ರಮ್ಯಾ, ಭುವನ್, ರಜತ್ನ ಆಗಮನವಾಗಿತ್ತು. ರಮ್ಯಾ ಮನೆಯೊಳಗೆ ಬಂದವಳೆ ನೇರವಾಗಿ ಹೋಗಿದ್ದು ಪ್ರಾರ್ಥನಾಳ ಬಳಿ. ಹಾಯ್ ಪ್ರಾರ್ಥನಾ, ಗುಡ್ ಮಾರ್ನಿಂಗ್. ಮತ್ತೆ ಹೇಗಿದ್ಯಾ? ಜ್ವರ ಎಲ್ಲ ಕಡಿಮೆ ಆಯ್ತಾ? ತಿಂಡಿ ತಿಂದ್ಯಾ? ನಮ್ಮ ಹುಡುಗ ಹೇಗೆ, ಚೆನ್ನಾಗಿ ನೋಡ್ಕೊಂಡ ನಿನ್ನ ಎಂದು ಪ್ರಖ್ಯಾತನ ಕಡೆ ತಿರುಗಿ ಕೇಳಿದಳು. ಗುಡ್ ಮಾರ್ನಿಂಗ್ ಅಕ್ಕ. ಜ್ವರ ಏನು ಕಡಿಮೆ ಆಗಿದೆ, ತಿಂಡಿನೂ ತಿಂದೆ. ಮತ್ತೆ ನಿಮ್ಮ ಹುಡುಗ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ ಎಂದ ಪ್ರಾರ್ಥನಾಳ ಕಣ್ಣು ಇದ್ದದ್ದು ಮಾತ್ರ ಪ್ರಖ್ಯಾತನ ಕಡೆಗೆ. ಸರಿ, ನಿಮ್ಮದು ಮಾತಾಡಿ ಆಗಿದ್ರೆ ಇನ್ನು ಕೆಲಸಕ್ಕೆ ಹೊರಡೋಣ, ಆಗಲೇ ಲೇಟ್ ಆಗಿದೆ. ಮೊದಲೇ ಆ ಮ್ಯಾನೇಜರ್ ತಿಕ್ಲು ನನ್ನ ಮಗ. ನಿನ್ನೆ ಬೇರೆ ಕೆಲಸಕ್ಕೂ ಹೋಗಿಲ್ಲ ನಾನು. ನಡೀರಿ, ಬೇಗ ಹೋಗೋಣ ಎಂದು ಅವಸರ ಮಾಡುವ ಪ್ರಖ್ಯಾತನನ್ನು ನೋಡಿ ಪ್ರಾರ್ಥನಾಳ ಕಡೆ ತಿರುಗಿದ ರಮ್ಯಾ. ಅವನು ಸ್ವಲ್ಪ ಹಾಗೇನೆ, ಯಾವಾಗಲೂ ಉರಿ ಅಂತ ಇರ್ತಾನೆ, ಆದರೆ ಮನಸ್ಸು ತುಂಬ ಸಾಫ್ಟ್, ನೋಡೋಕ್ಕೆ ಮಾತ್ರ ರಫ್. ನೀನೇನು ವರಿ ಮಾಡ್ಕೋಬೇಡ. ಸರಿ, ನಾವಿನ್ನು ಬರ್ತೀವಿ, ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಡಲು ನೋಡುತ್ತಾಳೆ. ಸರಿ ಅಕ್ಕ, ಬಾಯ್, ಹೋಗಿ ಬನ್ನಿ ಎಂದು ಮುದ್ದಾದ ಮುಗುಳು ನಗೆ ಕೊಡುತ್ತಾಳೆ ಪ್ರಾರ್ಥನಾ. ಸರಿ, ಬೇಗ ಬನ್ನಿ, ಇನ್ನೂ ಇಲ್ಲೇ ನಿಂತಿರ್ತೀರಾ? ಲೇ ರಮ್ಯಾ, ಬೇಗ ಬಾರೆ, ಸಾಕು ಮಾತಾಡಿದ್ದು ಎಂದು ಹೇಳಿದ ಭುವನ್ ಮತ್ತು ರಜತ್ ರಮ್ಯಾಳನ್ನು ಹೊರಗಡೆ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾರೆ. ಅವರ ಹಿಂದೆಯೇ ಹೊರಗೆ ಬಂದ ಪ್ರಖ್ಯಾತ್ ಬೈಕ್ನ ಹತ್ತಿರ ಹೋದವನು, ಹೋ ಶಿಟ್, ಕೀ ಒಳಗಡೆನೆ ಬಿಟ್ಟು ಬಂದೆ. 1 ನಿಮಿಷ ಕಂಡ್ರು, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ, ನೀವು ಹೋಗ್ತಾ ಇರಿ ಎಂದು ಹೇಳಿ ಅವರ ಪ್ರತಿಮಾತಿಗೂ ನಿಲ್ಲದೆ ಒಳಗೆ ಹೋದರೆ ಅವನನ್ನು ನೋಡಿ ಮುಖ ನೋಡಿಕೊಳ್ಳುವ ಅವನ ಗೆಳೆಯರು ಬೈಕ್ ತೆಗೆದುಕೊಂಡು ಅಲ್ಲಿಂದ ಹೊರಡುತ್ತಾರೆ. ರಮ್ಯಾ ಕೂಡ ತನ್ನ ಗಾಡಿ ತೆಗೆದುಕೊಂಡು ಕೆಲಸಕ್ಕೆ ಹೋಗುತ್ತಾಳೆ. ಒಳಗೆ ಬಂದ ಪ್ರಖ್ಯಾತನನ್ನು ನೋಡಿ ಬೆರಗಾಗಿದ್ದಳು ಹುಡುಗಿ. ಅರೆ, ಈಗಷ್ಟೇ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ ಈ ಶುಂಠಿ ಶಂಕರ ಈಗ ನೋಡಿದ್ರೆ ವಾಪಸ್ ಬಂದಿದ್ದಾನೆ. ಇವನು ಫ್ರೆಂಡ್ಸ್ ಎಲ್ಲರೂ ಹೋಗಾಯ್ತು, ಹಾಗಾದ್ರೆ ಇವನಿವತ್ತು ಕೆಲಸಕ್ಕೆ ಹೋಗಲ್ವಾ? ಥೂ, ಹಾಳಾದವನು, ಇವತ್ತು ಕೂಡ ನಾನು ಇವನಿಂದ ಉಗಿಸ್ಕೊಳ್ಳೋ ಪ್ರೋಗ್ರಾಮ್ ಇದೆ ಅನಿಸುತ್ತೆ ಎಂದು ಹೇಳಿಕೊಳ್ಳುತ್ತಾಳೆ. ಆದರೆ ಅವಳ ಕಡೆ ಗಮನ ಕೊಡದ ಪ್ರಖ್ಯಾತ್ ನೇರವಾಗಿ ತನ್ನ ರೂಮ್ಗೆ ಹೋಗಿ ಟೇಬಲ್ ಮೇಲೆ ಇಟ್ಟಿದ್ದ ಕೀಯನ್ನು ತೆಗೆದುಕೊಂಡು ಹೊರಗೆ ಬರುತ್ತಾನೆ. ಬಾಗಿಲ ಬಳಿ ಹೋದವನು ಮತ್ತೆ ಹಿಂದೆ ತಿರುಗಿ ಹುಬ್ಬನ್ನು ಕೀಯಿಂದ ಕೆರೆದುಕೊಂಡವನು, ಅದು ನಾನು ಹೋಗಿ ಬರ್ತೀನಿ, ಜೋಪಾನ, ಹುಷಾರು, ಬಾಯ್ ಎಂದು ಹೇಳಿದವನು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಮುಗುಳು ನಕ್ಕು ಹೊರಗೆ ಬಂದು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗೇ ಬಿಡುತ್ತಾನೆ. ಅವನು ಹೋದ ಮೇಲೆ ಹೊರಗೆ ಓಡಿಕೊಂಡು ಬಂದ ಪ್ರಾರ್ಥನಾ, ಅರೆ, ಈ ಶುಂಠಿ ಶಂಕರನಿಗೆ ಏನಾಯಿತು? ಯಾವಾಗಲೂ ಗುರ್ರ್ ಅಂತಿದ್ದವನು ಇವತ್ತೇನು ಇಷ್ಟೊಂದು ಮೆತ್ತಗೆ ಆಗಿದ್ದಾನೆ? ಒಳ್ಳೆ ಹೆಣ್ಮಕ್ಳು ನಾಚ್ಕೊಳ್ಳೋ ಹಾಗೆ ನಾಚ್ಕೊಂಡು ಹೋದ್ನಲ್ಲ. ಸೂರ್ಯ ಏನಾದರೂ ಇವತ್ತು ದಿಕ್ಕು ಬದಲಾಯಿಸಿದ್ದಾನೋ ಹೇಗೆ? ಏನೇ ಆಗಲಿ, ಅಂತೂ ನಮ್ಮ ಶುಂಠಿ ಶಂಕರ ಒಳ್ಳೆ ಹುಡುಗ ಆಗಿದ್ದಾನಲ್ಲ, ಅಷ್ಟು ಸಾಕು. ಅಬ್ಬಾ, ಏನು ಸ್ಮೈಲ್ ಗುರಿ ಇವನದ್ದು ಎಂದು ಹೇಳಿಕೊಂಡವಳೆ. ಹೌದು, ಈಗ ನಾನೇನು ಮಾಡಲಿ? ಅವನು ಬರೋದು ಲೇಟ್ ಆಗುತ್ತೆ ಅಂದ, ಅಲ್ಲಿ ತನಕ ಏನು ಮಾಡಲಿ? ಬೋರ್ ಆಗುತ್ತೆ. ಅಡುಗೆ ಮಾಡೋಣ ಅಂದರೆ ಅದಕ್ಕೂ ಕಲ್ಲು ಹಾಕಿಬಿಟ್ಟ, ಈಗೇನು ಮಾಡಲಿ ಎಂದು ಹೇಳಿ ಉಗುರು ಕಚ್ಚಿಕೊಳ್ಳುತ್ತಿದ್ದ ಹುಡುಗಿ, ಸ್ವಲ್ಪ ಒಗೆಯೋ ಬಟ್ಟೆ ಇತ್ತು ನಂದು, ಅದನ್ನು ಒಗ್ದು ಹಾಕ್ಬಿಡ್ತೀನಿ, ಹೇಗಿದ್ರೂ ತುಂಬ ಟೈಮ್ ಇದೆಯಲ್ಲ, ಆ ಕಡೆ ಟೈಮ್ ಪಾಸ್ ಆದ ಹಾಗೂ ಆಗುತ್ತೆ ಎಂದವಳು ನೇರವಾಗಿ ಒಳಗಡೆ ಓಡಿ ಒಗೆಯುವ ಬಟ್ಟೆಗಳ ಗಂಟನ್ನು ಒಗೆಯೋ ಕಲ್ಲಿನ ಹತ್ತಿರ ತರುತ್ತಾಳೆ. ನೋಡ್ರು, ಈ ನನ್ನ ಮಗನಿಗೆ ತಿನ್ನೋಕ್ಕೂ ಏನು ಕೊಡಬೇಡಿ, ಹಾಗೆ ಕುಡಿಯೋಕ್ಕೂ ಏನು ಕೊಡಬೇಡಿ, ಹಾಗೆ ಬಿದ್ದು ಸಾಯ್ಲಿ ದರಿದ್ರದವನು. ಹೊಟ್ಟೆಗೆ ಇಷ್ಟು ಬೀಳದಿದ್ದಾಗ ಸರಿಯಾಗಿ ಬುದ್ಧಿ ಬರುತ್ತೆ, ಅಲ್ಲಿ ತನಕ ಏನು ಕೊಡಬೇಡಿ. ಹಾಗೆ ಇನ್ನೊಂದು ವಿಷಯ, ಹಾಗಂತ ಹೇಳಿ ಇವನನ್ನು ಸಾಯೋಕ್ಕೂ ಬಿಡಬೇಡಿ, ಇವನು ಸಾಯಬಾರ್ದು, ಹೀಗೆ ನಡ್ಕ ಬರ್ತಾ ಇರಬೇಕು, ನರಳಾಡ್ತಾ ಕೂಗಾಡ್ತಾ ಇದ್ರೇನೆ ಚಂದ. ಸರಿ, ನಾನಿನ್ನು ಬರ್ತೀನಿ ಎಂದು ನಂಜುಂಡ ಅಲ್ಲಿಂದ ಹೊರಟನು. ಪಕ್ಷಪಾತ ಆಗಿದ್ದ ಆ ವ್ಯಕ್ತಿಯ ಕೈಕಾಲುಗಳನ್ನು ಬಂಧಿಸಿ ಬಾಯಿಗೆ ಬಟ್ಟೆ ತುರುಕಿ ಒಂದು ಕುರ್ಚಿಯಲ್ಲಿ ಕತ್ತಲೆ ಕೋಣೆಯೊಳಗೆ ಕೂಡಿ ಹಾಕಿದ್ದರು.
ಜೊತೆಗೆ ಕಾವಲುಗಾರರ ಹಾವಳಿ ಬೇರೆ. ಒಟ್ಟಿನಲ್ಲಿ ಆ ವ್ಯಕ್ತಿಯ ಪರಿಸ್ಥಿತಿ ಚಿಂತಾಜನಕ ಆಗಿತ್ತು. ಆ ಆಗಂತುಕ ವ್ಯಕ್ತಿ ಈ ಕಥೆಯಲ್ಲಿ ಬಹಳ ಮುಖ್ಯ ಪಾತ್ರ. ಆಯ್ತ ದೇವ್ರು ಆ ಹುಡುಗಿ ಜೊತೆ ಮಾತಾಡಿ, ಲೋ ಪ್ರಖ್ಯಾತ್, ನೀನು ಒಳ್ಳೇದಕ್ಕೇನೆ ಹೇಳ್ತಾ ಇದ್ದೀವಿ ಕಣು. ಆ ಹುಡುಗಿನ ಎಲ್ಲಾದರೂ ಅನಾಥಾಶ್ರಮಕ್ಕೂ ಕರ್ಕೊಂಡು ಹೋಗಿ ಬಿಟ್ಟು ಬಿಡು. ಯಾಕೋ ತುಂಬ ಡೇಂಜರ್ ಅಂತ ಅನ್ನಿಸ್ತಿದೆ ಅವಳ ಬ್ಯಾಕ್ಗ್ರೌಂಡ್. ಬೇಡ ಕಣು ಆ ಹುಡುಗಿ ಸಹವಾಸ ಎಂದ ಗೆಳೆಯರಿಗೆ ತನಗೂ ಆ ವಿಷಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗೆ. ಆ ಕಾರಿದೆಯಲ್ಲ, ಅದನ್ನು ಸ್ವಲ್ಪ ನೋಡಿ. ಮೊನ್ನೆ ಆ ಗಣೇಶನ ಕಡೆಯವರು ಬಂದು ಕಾರ್ನ ಸರಿ ಮಾಡದೆ ಇಡೋಕೆ ಹೇಳಿದ್ರು. ಸ್ವಲ್ಪ ನೋಡಿ ಅದೇನು ಸಮಸ್ಯೆ ಆಗಿದೆ ಅಂತ. ಹಾಗೆ ಅದರ ಪಕ್ಕ ಇರೋ ಇನ್ನೊಂದು ಬೈಕ್ ಇದೆಯಲ್ಲ, ಅದನ್ನು ರಿಪೇರ್ ಮಾಡ್ತಿದ್ದೀನಿ. ಆ ಬೈಕ್ ಕಡೆಯವರು ಇವತ್ತು ಬರಬಹುದು. ಬಂದರೆ ಏನಾದರೂ ಗಾಡಿ ಕೊಟ್ಟು ಅವರ ಕೈಯಿಂದ ಹಣ ಇಸ್ಕೊಂಡು ಕಳಿಸ್ಬಿಡಿ ಎಂದು ಕಾರು ಒಂದನ್ನು ರಿಪೇರಿ ಮಾಡುತ್ತಲೇ ಹೇಳುತ್ತಾನೆ ಪ್ರಖ್ಯಾತ್. ಅವನ ಮಾತಿಗೆ ಬೆಚ್ಚಾಗಿ ಹೋಗಿದ್ದರು ಅವನ ಗೆಳೆಯರು. ಒಂದು ಬಕೆಟ್ನಲ್ಲಿ ನೀರು ತುಂಬಿಸಿಕೊಂಡ ಪ್ರಾರ್ಥನಾ ಒಗೆಯುವ ಬಟ್ಟೆಗಳನ್ನು ಕಲ್ಲಿನ ಮೇಲೆ ಹಾಕಿ ಒಗೆಯಲು ಶುರು ಮಾಡಿದ್ದಳು. ಪ್ರಖ್ಯಾತ್ನ ಮನೆಯಿಂದ ಬಟ್ಟೆ ಒಗೆಯುವ ಸದ್ದು ಕೇಳಿಸಿಕೊಂಡ ಅಕ್ಕಪಕ್ಕದ ಮನೆಯ ಹೆಂಗಸರೆಲ್ಲರೂ ಹೊರಗೆ ಬಂದಿದ್ದರು. ಅರೆ, ಪ್ರಖ್ಯಾತ್ನ ಮನೆಯಿಂದ ಬಟ್ಟೆ ಒಗಿತಾ ಇರೋ ಶಬ್ದ ಕೇಳಿಸ್ತಾ ಇದೆಯಲ್ಲ, ಅವನಿವತ್ತು ಕೆಲಸಕ್ಕೆ ಹೋಗಿದ್ದಾನಲ್ಲ, ಮತ್ತೆ ಯಾರು ಬಟ್ಟೆ ಒಗಿತಾ ಇರೋದು? ಯಾರಿದ್ದಾರೆ ಅವನ ಮನೆಯಲ್ಲಿ ಬೇರೆ ಎಂದು ಆಶ್ಚರ್ಯದಿಂದ ಬಾಯಿಯ ಮೇಲೆ ಕೈಯಿಟ್ಟು ಕೇಳುವ ಜಲಜರ ಅವರಿಗೆ, ನೀನಾಗಲೇ ನೋಡಿಲ್ವೇನೆ ಜಲ್ಜಾ? ಅದೇ ಬೆಳಿಗ್ಗೆ ನೀರು ತುಂಬಿಸೋಕೆ ಅಂತ ನಳ್ಳಿ ಹತ್ರ ಒಬ್ಳು ಹುಡುಗಿ ಬಂದಿದ್ಲಲ್ಲ, ಅದೇ ಒಂದು ಸಣ್ಣ ವಯಸ್ಸಿನ ಹುಡುಗಿ. ಸಣ್ಣ ವಯಸ್ಸಂದರೆ ಹಬ್ಬ ಅಂದರೆ ಒಂದು 20 ವರ್ಷ ಇರ್ಬಹುದೇನು. ಆ ಹುಡುಗಿ ಪ್ರಖ್ಯಾತ್ ಮನೆಯಲ್ಲೇ ಇರೋದಂತೆ. ಅದ್ಯಾರೋ ಅತ್ತೆ ಮಗಳು ಅಂದವನು. ಬಹುಶಃ ಅವಳೇ ಇರಬೇಕು ಒಗಿತಾ ಇರೋದು ಎನ್ನುತ್ತಾರೆ ಪುಷ್ಪಾವತಿ. ಹೌದಾ, ಯಾರಪ್ಪ ಆ ಹುಡುಗಿ? ನಾನು ನೋಡಿಲ್ವೇ. ಇವತ್ತು ನೀರಿಗೆ ನಾನು ಬಂದಿರಲಿಲ್ಲ. ಬೆಳಿಗ್ಗೆ ಏಳುವಾಗಲೇ ಲೇಟ್ ಆಗಿತ್ತು. ಅದೇ ನಿನ್ನೆ ಬಿಗ್ ಬಾಸ್ ಫಿನಾಲೆ ಇತ್ತಲ್ವಾ, ಹಾಗಾಗಿ ಮಧ್ಯರಾತ್ರಿ 12:30 ತನಕ TV ನೋಡ್ತಿದ್ದೆ. ಹಾಗಾಗಿ ಬೆಳಿಗ್ಗೆ ಏಳುವಾಗ ಲೇಟ್ ಆಯಿತು ಕಣೆ. ಆದರೂ ನಮ್ಮ ಏರಿಯಾದಲ್ಲಿ ಅದು ಪ್ರಖ್ಯಾತ್ನಂತ ಒಳ್ಳೆ ಹುಡುಗನ ಮನೆಯಲ್ಲಿ ಇರೋ ಆ ಹುಡುಗಿನ ನಾನು ಒಮ್ಮೆ ನೋಡಬೇಕಲ್ಲ. ಅದರಲ್ಲೂ ಅವನ ಅತ್ತೆ ಮಗಳಂತ ಬೇರೆ ಹೇಳ್ತಾ ಇದ್ಯಾ. ಇಲ್ಲಿ ತನಕ ಅವನ ಮನೆಗೆ ಯಾವ ನೆಂಟರು ಬಂದಿದ್ದನ್ನು ನಾನು ನೋಡಿಲ್ಲ. ನನಗೆ ಯಾಕೋ ಅನುಮಾನ ಕಣೆ ಪುಷ್ಪ ಎಂದ ಜಲಜರ ಅವರಿಗೆ. ನಿಂದೊಳ್ಳೆ ಕತೆ ಆಯಿತು ಕಣೆ. ನೀನೊಬ್ಳು ದೊಡ್ಡ ಅನುಮಾನದ ಪಿಶಾಚಿ ಅಲ್ವೇ? ಪ್ರಖ್ಯಾತ್ ಎಂಥ ಒಳ್ಳೆ ಹುಡುಗ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಅವನ ಅಪ್ಪಟ ಬಂಗಾರ ಕಣೆ. ಅಂಥದ್ರಲ್ಲಿ ನೀನು ಅವನ ಮೇಲೆ ಅನುಮಾನ ಪಡ್ತಾ ಇದ್ದೀಯಲ್ಲ. ಸರಿ ಬಾ, ಅಷ್ಟೊಂದು ಅನುಮಾನ ಇದ್ದರೆ ಆ ಹುಡುಗಿ ಹತ್ರನೇ ಕೇಳ್ಕೊಂಡು ಬರೋಣ ಎಂದವರು ಮಹಿಳಾ ಮನೆಗಳು ಎಲ್ಲರನ್ನು ಕರೆದುಕೊಂಡು ಪ್ರಖ್ಯಾತ್ನ ಮನೆ ಕಡೆ ಹೋಗುತ್ತಾರೆ. ಅವನ ಮನೆಯಲ್ಲಿ ಬಟ್ಟೆ ಒಗೆಯುವ ಕಲ್ಲಿನ ಬಳಿ ಸೂರ್ಯನ ಬೇಗೆಗೆ ಮುಖದಲ್ಲಿ ಇಳಿಯುತ್ತಿದ್ದ ಬೆವರನ್ನು ಒಂದು ಕೈಯಲ್ಲಿ ಒರೆಸಿಕೊಳ್ಳುತ್ತಾ ಬಟ್ಟೆಯನ್ನು ಒಗೆಯುತ್ತಿರುವ ಪ್ರಾರ್ಥನಾ ಅವರ ಕಣ್ಣಿಗೆ ಬೀಳುತ್ತಾಳೆ. ಅಪ್ಪ, ಇದ್ಯಾವುದೇ ಪುಷ್ಪ ಇದು ದಂತದ ಗೊಂಬೆ? ನೀನು ಹೇಳಿದಕ್ಕಿಂತಲೂ ತುಂಬಾನೇ ಮುದ್ದಾಗಿದ್ದಾಳೆ ಕಣೆ. ಇವಳು ನಿಜವಾಗ್ಲೂ ನಮ್ಮ ಪ್ರಖ್ಯಾತ್ ಅತ್ತೆ ಮಗಳೇನಾ ಎಂದು ಬಾಯಿಯ ಮೇಲೆ ಕೈಯಿಟ್ಟು ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ಜಲಜ. ಕಣಕ್ಕೂ, ನೋಡೋಕೆಷ್ಟು ಚೆನ್ನಾಗವಳೆ ನೋಡು, ಒಳ್ಳೆ ಬೆಣ್ಣೆಯಿಂದ ಕರೆದಿಟ್ಟಿರೋಳು ಥರ ಎಂದು ಇತರ ಹೆಂಗಸರು ಕೂಡ ತಮ್ಮ ಧ್ವನಿ ಸೇರಿಸುತ್ತಾರೆ. ಅಯ್ಯೋ ಸಾಕು, ಸುಮ್ಮನೆ ಇದೆ. ಆ ಹುಡುಗಿಗೆ ದೃಷ್ಟಿಗಿಷ್ಟೇ ಆಗ್ಬಿಟ್ಟಾತು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಇಲ್ಲಿ ತನಕ ಬಂದಿರೋದೇ ಅವಳ ಹತ್ರ ಮಾತಾಡೋಕೆ ತಾನೆ. ಮತ್ತೆ ಬನ್ನಿ, ಅವಳ ಹತ್ರನೇ ಕೇಳೋಣ, ನಿಂಗೂ ಪ್ರಖ್ಯಾತ್ಗೂ ಏನು ಸಂಬಂಧ ಅಂತ. ಬನ್ನಿ ಬನ್ನಿ ಎಂದು ಹೇಳಿದ ಪುಷ್ಪಾವತಿಯವರು ಪ್ರಾರ್ಥನಾಳ ಹತ್ತಿರ ಬಂದು, ಏನಮ್ಮ ಹುಡುಗಿ, ಬಟ್ಟೆ ಒಗಿತಾ ಇದ್ದೀಯಾ ಎಂದು ನಕ್ಕು ಕೇಳಿದರು. ಅಲ್ಲಿ ತನಕ ಯಾವ ಪರಿವೇ ಇಲ್ಲದೆ ತನ್ನ ಪಾಡಿಗೆ ತಾನು ಬಟ್ಟೆ ಒಗೆಯುತ್ತಿದ್ದ ಹುಡುಗಿ ಕತ್ತೆತ್ತಿ ಆ ಹೆಂಗಸರ ಗುಂಪನ್ನು ನೋಡಿದವಳೇ ಬೆರಗು ಕಣ್ಣಿನಿಂದ, ಅಯ್ಯೋ ದೇವ್ರೇ, ಈ ಮಹಿಳಾ ಮನೆಗಳು ಸಂಘ ಕಟ್ಕೊಂಡು ಇಲ್ಲಿಗೆ ಯಾಕಪ್ಪ ಬಂದರು? ಮೊದಲೇ ಈ ಆಂಟಿಯರು ಬಜಾರಿಗಳು. ಬೆಳಿಗ್ಗೆ ನಳ್ಳಿ ಹತ್ರನೇ ನಾನು ನೋಡಿಲ್ವಾ ಇವರ ಅವತಾರನ? ಮಾನ ಮರ್ಯಾದೆ ಇಲ್ಲದೆ ಇರುವವ್ರ ಥರ ಜುಟ್ಟು ಹಿಡ್ಕೊಂಡು ಜಗಳ ಆಡ್ತಾ ಇದ್ರು ಗಯ್ಯಾಳಿಗಳು. ಈಗ ನೋಡಿದರೆ ಎಲ್ಲರೂ ಒಳ್ಳೆ ಫ್ರೆಂಡ್ಸ್ ಥರ ಗ್ರೂಪ್ ಕಟ್ಕೊಂಡು ಬಂದಿದ್ದಾರೆ. ಬಟ್ಟೆ ಒಗಿತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇದ್ರು ಕೂಡ ಕೇಳೋದು ನೋಡು, ಬಟ್ಟೆ ಒಗಿತಾ ಇದ್ದೀನಮ್ಮ ಅಂತ. ಯಾಕೆ ಕಣ್ಣು ಕಾಣಿಸ್ತಿಲ್ವಾ ಅವರಿಗೆ? ಥೂ, ಏನು ಕರ್ಮಗುರು. ಮನೆಯಲ್ಲಿ ಆ ಶುಂಠಿ ಶಂಕರನ ಕಾಟ, ಅವನ ಕಾಟ ತಪ್ಪಿತು ಅನ್ನೋಷ್ಟರಲ್ಲಿ ಈ ಬಜಾರಿಗಳ ಕಾಟ. ಈಗೇನಪ್ಪ ಮಾಡಲಿ? ಒಳ್ಳೆ ಮಾತಿಂದಾನೆ ಇವರನ್ನು ಸಲೀಸಾಗಿ ಸಾಕು ಹಾಕಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡವಳು, ಹಾಂ ಆಂಟಿ, ಅದು ಸ್ವಲ್ಪ ಒಗೆಯೋ ಬಟ್ಟೆ ಇತ್ತು, ಅದಕ್ಕೆ ಒಗಿತಾ ಇದ್ದೆ. ಮತ್ತೆ ನೀವೇನಿಲ್ಲಿ? ಓ, ಪ್ರಖ್ಯಾತ್ ಅವಳ ಹತ್ರ ಮಾತಾಡಬೇಕಿತ್ತಾ? ಅವ್ರ ಮನೇಲಿ ಇಲ್ಲ, ಕೆಲ್ಸಕ್ಕೆ ಹೋದ್ರು ಎನ್ನುತ್ತಾಳೆ. ಮುಖದ ಮೇಲೆ ಬಲವಂತದ ನಗು ತಂದುಕೊಳ್ಳುತ್ತಲೇ ಮುಂದುವರಿಯುವುದು.
ಅಂದ ಹಾಗೆ ಕಮೆಂಟ್ ಸೆಕ್ಷನ್ ಎಲ್ಲ ನಾನು ನೋಡ್ತಾ ಇರ್ತೀನಿ, ಪ್ರತಿಯೊಬ್ಬರ ಕಮೆಂಟ್ಗೆ ಕೂಡ ರಿಪ್ಲೈ ಮಾಡ್ತಾ ಇರ್ತೀನಿ. ತುಂಬ ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನೀವು ನನ್ನ ಕತೆ ಓದ್ತಾ ಇರೋದೇ ಅಂದರೆ ಕೇಳ್ತಾ ಇರೋದೇ ನನ್ನ ದೊಡ್ಡ ಸೌಭಾಗ್ಯ. ಅಂಥದ್ರಲ್ಲಿ ಆ ಕಮೆಂಟ್ ಕೂಡ ಒಂದು ಟೈಮ್ ಕೊಟ್ಟು ಮಾಡ್ತೀರಲ್ವ ನೀವು, ಅದು 1 ಲೈನ್ ಆಗಲಿ 4 ಲೈನ್ ಆಗಲಿ ಎಷ್ಟೇ ಲೈನ್ ಆಗಲಿ, ಆ ಪ್ರೀತಿ ಇದೆ ಅಲ್ವಾ ನಂಗೆ ತುಂಬ. ಕೆಲವೊಂದ್ಸಲ ನಾನು ಅಮ್ಮನ ಹತ್ರ ಹೇಳ್ತೀನಿ, ಅಳುವೇ ಬರುತ್ತೆ ನನಗೆ ನೋಡುವಾಗ. ಎಷ್ಟೊಂದು ಅಂದರೆ ನಾನು ಯೂಶ್ವಲಿ ನಾನು ಬೆರೆಯೋದು ಕಡಿಮೆ, ನಾನು ಮಾತಾಡಲ್ಲ ಯಾರ ಹತ್ರನೂ. ನನ್ನ ಪಾಡಿಗೆ ನಾನು ಇರ್ತೀನಿ. ನನ್ನ ಪ್ರಪಂಚನೇ ನನ್ನ ಕತೆಗಳು. ನನ್ನ ಯೂಟ್ಯೂಬ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನನ್ನ ಪ್ರತಿಲಿಪಿ, ಅಲ್ಲಿ ಕೂಡ ನಾನು ಬರಿತೀನಿ. ನನಗೆ ಈಗಲೇ ಅಳು ಬರ್ತಿದೆ ಹೇಳುವಾಗ. ಅದೆರಡೇ ನನ್ನ ಪ್ರಪಂಚ. ನಾನು ನಿಮಿಷಕ್ಕೊಂದ್ಸಲ ಫೋನು ನೋಡ್ತಾ ಇರ್ತೀನಿ ವೈಟಿ ಸ್ಟುಡಿಯೋದಲ್ಲಿ, ಕಮೆಂಟ್ ಬಂದಿದೆಯಾ, ಏನು ಬಂದಿದೆ, ಏನು ಮಾಡಿದ್ದಾರೆ ಅಂತ. ಪ್ರತಿಯೊಬ್ಬರು ಕೂಡ ನೀವು ತೋರಿಸೋ ಪ್ರೀತಿ ಉಂಟಲ್ವ, ಅದು ಬೆಲೆ ಕಟ್ಟಲಾಗದ್ದು. ನನ್ನ ಕೊನೆ ಉಸಿರಿರೋ ತನಕ ಕೂಡ ನಾನು ನಿಮಗೆ ಆಭಾರಿಯಾಗಿರ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಖುಷಿ ಆಗುತ್ತೆ. ಪ್ರಖ್ಯಾತ್ ಮತ್ತು ಪ್ರಾರ್ಥನೆಗೆ ನೀವು ತೋರಿಸ್ತಿರುವಂತಹ ಪ್ರೀತಿ ಹೀಗೆ ಇರಲಿ. ಈ ಪ್ರೀತಿ